ನಿಮಗೆ ಅವಕಾಶ ಇದೆ. ಇದಕ್ಕೆ ನೀವೇನು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿಲ್ಲ. ನೀವು ಅದನ್ನು ಪ್ರಾಕ್ಟೀಸ್ ಮಾಡ್ತಿದ್ರೆ ಹೇಳಿದ್ರೆ ಸಾಕು, ನಾವೇ ಬಂದು ನೀವೆಲ್ಲ ಕಾನ್ಫರೆನ್ಸ್ನು ಜಿಯೋ ಟ್ಯಾಗ್ ಮಾಡಿ ಫೋಟೋ ಮಾಡಿ ನಿಮಗೆ ನೇರ ನಗದು ವರ್ಗಾವಣೆಯಾಗಿ 30,000 ಬೇಕು ನಿಮಗೆ ಸಹಾಯಧನ ಇದೆ. ಅದಕ್ಕೆ ನಾನು ಅಪ್ಲಿಕೇಶನ್ಸ್ನ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಇನ್ನು ಬಹುಮುಖ್ಯವಾಗಿ ನಮಗೆ 90% ಎಲ್ಲ ತಗೊಂಡು ಹೋಗಿದ್ದಾರೆ ಜನರಲ್ ಟಾರ್ಪಲ್. ಉಳಿದವ್ರಿಗೆ ನಾವು ಅಲ್ಲಿ ಯಾರಾದ್ರೂ ಬಿಟ್ಟೋಗಿದ್ರೆ ಮುಂದೆ ಸೀನಿಯಾರಿಟಿ ಪ್ರಕಾರ ಯಾರು ಇರ್ತಾರೋ ಅವ್ರಿಗೆ ನಾವು ಇಲ್ಲಿ ತುಂಬಾ ಕಡಿಮೆ ಟಾರ್ಪಲ್ ಬಂದಿದೆ. ಹಾಗಾಗಿ ನಾವು ಒಂದೊಂದು ಪಂಚಾಯತಿಗೆ 2 SC ರೈತರಿಗೆ ನಾವು ಟಾರ್ಪಲ್ನ ಕೊಡ್ತೀವಿ. ಅದು ಯಾವ ಬೇಸಿಸ್ ಮೇಲೆ ಅಂದ್ರೆ ಆ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾರು ಮೊದಲು ಬಂದು ಎಲ್ಲರೂ ಒಂದು ಟಾರ್ಪಲ್ ಬೇಕು ಅಂತ ಬಯಸಿರ್ತಾರೆ. ಆದ್ರೆ ಅದರಲ್ಲೂ ಒಂದು ಮಾನದಂಡ ಇದೆ. ಒಂದು ಸಲ ಟಾರ್ಪಲ್ ತಗೊಂಡ್ರೆ ಇನ್ನು 4 ವರ್ಷ ಟಾರ್ಪಲ್ ತಗೊಂಡಂಗಿರಲ್ಲ. ಸೊ ಇನ್ನ ಬೆಳೆ ಸಮೀಕ್ಷೆ ನಿಮಗೆ ಗೊತ್ತಿದೆ, ನಮ್ಮ ದೇಶದಲ್ಲಿ ಕರ್ನಾಟಕದಲ್ಲಿ ಇದು ಪ್ರಪ್ರಥಮವಾಗಿ ಆನ್ಲೈನ್ ಅಲ್ಲಿ ಬೆಳೆಯನ್ನ ದಾಖಲೆ ಮಾಡುವಂಥದ್ದು ಬೆಳೆ ಸಮೀಕ್ಷೆ ಕಾರ್ಯಕ್ರಮ. ಸತತ 3-4 ವರ್ಷಗಳಿಂದ ನಾವು ಬಹಳ ಸಕ್ಸಸ್ಫುಲ್ ಆಗಿ, ಮುಖ್ಯವಾಗಿ ಕಂದಾಯ ಇಲಾಖೆಯ ಸಹಕಾರದಲ್ಲಿ ನಾವು ಬೆಳೆ ಸಮೀಕ್ಷೆಯನ್ನ ಮಾಡ್ತಾ ಬಂದಿದ್ದೇವೆ. ನೀವು ಬೆಳೆ ಇಡಕ್ಕಿಂತ ಮುಂಚೆನೆ ರ್ಯಾಂಡಮ್ ಆಗಿ ಪ್ರತಿಯೊಂದು ಗ್ರಾಮದಲ್ಲೂ 2 ಸರ್ವೆ ನಂಬರ್ಗಳನ್ನ ಸೆಲೆಕ್ಟ್ ಮಾಡಿರ್ತಾರೆ. ಅದು ಗೊತ್ತಿರಲ್ಲ ನಮ್ಗೆ ಯಾವ ಸರ್ವೆ ನಂಬರ್ ಅಂತ. ಅವರು ರ್ಯಾಂಡಮ್ ಆಗಿ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಆ ಸರ್ವೆ ನಂಬರ್ನ ಸೆಲೆಕ್ಟ್ ಮಾಡಿ ಎಲ್ಲ ಹೋಬಳಿಯ ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಬೆಳೆ ಸಮೀಕ್ಷೆ ಮಾಡಕ್ಕೆ ಆದೇಶವನ್ನ ಕೊಡ್ತಾರೆ. ಅದ್ರ ನಾನು ಇರ್ತೀನಿ, ಹಾರ್ಟಿಕಲ್ಚರ್ ಇರ್ತಾರೆ, ಗ್ರಾಮ ಲೆಕ್ಕಿಗರು ಇರ್ತಾರೆ, ಬೇರೆ ಸೆರಿಕಲ್ಚರ್ ಇರ್ತಾರೆ. ಈ ಎಲ್ಲ ಅಧಿಕಾರಿಗಳು ಒಟ್ಟಾಗಿ ತಮಗೆ ಅಲಾಟ್ ಆದಂತ ರ್ಯಾಂಡಮ್ ನಂಬರ್ ನಲ್ಲಿ ಹೋಗಿ, ಅದು ಕೂಡ ಮೊಬೈಲ್ ಅಲ್ಲಿ ಬೆಳೆ ಕಟಾವು ಪ್ರಯೋಗವನ್ನು ಮಾಡ್ತಾರೆ. ಆ ಬೆಳೆ ಕಟಾವು ಪ್ರಯೋಗದಲ್ಲಿ ಬಂದಂತಹ ಇಳುವರಿ ಮೇಲೆ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ. ಖಂಡಿತ ಅಂಜುಮೂರ್ತಿ ಸರ್ ಹೇಳಿದಂಗೆ ಚೆನ್ನಾಗಿರೋ ಕಡೆ ಹೋಗಿ ಸಮೀಕ್ಷೆ ಕಟಾವು ಮಾಡಿದ್ದಾರೆ ಅನ್ನೋದು ಇದು 100% ಸುಳ್ಳು. ಇನ್ನೊಂದು ಸಮಸ್ಯೆ ಮಾಡಿಸ್ಕೋಬೇಕು. ತದನಂತರ ನೀವು ಟಾರ್ಪಲ್ಗೆ ಡಿಡಿ ತೆಗಿಬೇಕು, ಅದು 80%. ಮೇಡಮ್, ಈಗ ಕೃಷಿ ಹೊಂಡ ತೆಗೆದು 6 ತಿಂಗಳಾಗಿದೆ. ಆ ಕೃಷಿ ಹೊಂಡ ತೆಗೆದಿರೋದ್ರಲ್ಲಿ ನೀರು ತುಂಬ್ಕೊಂಡೈತೆ. ಈಗ ಅದನ್ನ ಆಚೆಗೆ ಹೊಡೆದು ಅವ್ರು ಟಾರ್ಪಲ್ ಹಾಕ್ಬೇಕು. 6 ತಿಂಗಳಿಂದ ಅವರು ನಿಮ್ಮ ಇಲಾಖೆಗೆ ಬಂದು ವಾಪಸ್ ಬರ್ತಾ ಇದ್ದಾರೆ. ಸೊ ಪೇಮೆಂಟ್ ಕಟ್ಟಿ ಅವ್ರು 6 ತಿಂಗಳಾಗೈತೆ. ಸೊ ಇನ್ನು ಅಲ್ಲಿಂದ ಬಂದ್ಮೇಲೆ ಕೊಡ್ತೀವಿ ಅಂತ ನೀವು ಸಭೆ ಹೇಳ್ತಾ ಇದ್ದೀರಾ. ಸೊ ರೈತರು ಏನ್ ಮಾಡ್ಬೇಕು ಇವಾಗ? ಅವ್ರಿಗೆ ಟಾರ್ಪಲ್ ಡಿಲೇ ಆಯ್ತು. ಅವ್ರು ಏನಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅಂತ ನಾವು ಡಿಡಿ ತೆಗೆದು ಮಾರ್ಚ್ ಎಂಡಲ್ಲಿ ದುಡ್ಡು ಕಟ್ಸ್ಕೊಂಡಿದ್ವಿ. ಬಹಳ ಕಷ್ಟ ಆಯ್ತು, ಬಹಳ ಶ್ರಮ ವಹಿಸಿ 2 ದಿನದ ಹಿಂದೆ ಟಾರ್ಪಲ್ ಹಾಕ್ಸಿದ್ವಿ. ಕೃಷಿ ಹೊಂಡ ಕೊಡ್ತಕ್ಕಂಥ ಯೋಜನೆ ಅವರು ಒಂದು ಕೃಷಿ ಮಾಡ್ಲಿ, ಅಗ್ರಿಕಲ್ಚರ್ ಮಾಡ್ಲಿ ಅಂತ ಹೇಳ್ಬಿಟ್ಟು ನೀವು ಕೊಡ್ತಕ್ಕಂಥದ್ದು. ಸೊ ಮಳೆ ಬಂದು ಆಲ್ರೆಡಿ ಅರ್ಧ ಮಳೆಗಾಲ ಕಳೆದು ಕೂಡ ನೀವು ಟಾರ್ಪಲ್ ಕೊಟ್ಟಿಲ್ಲ. 6 ತಿಂಗಳು 7 ತಿಂಗಳಾಯ್ತು ನೀವು ಅದ್ರದ್ದು ಡಿಡಿ ಕಟ್ಟಿ. ಸೊ ಅದಕ್ಕೊಂದು ಪಂಪು ಏನು ಇದನ್ನು ಕೊಡ್ತೀರಾ, ಮೋಟರ್ ವೆಟ್ರ್ ಕೊಡ್ತೀರಾ. ಸೊ ಮೋಟ್ರದು ನೀವು ಕೊಟ್ಟಿಲ್ಲ. ಸೊ ಅವ್ರು ನೀರು ಅದನ್ನ ಆಚೆಗೆ ಹೊಡೆಯೋದು ಹೆಂಗೆ, ಅವರು ರೈತರು ಬೆಳೆ ಬೆಳೆಯೋದು ಹೆಂಗೆ? ಈಗ ಆಲ್ರೆಡಿ ನಿಂತ್ಕೊಂಡ್ಬಿಟ್ಟೈತೆ. ಏನು ಕೃಷಿ ಹೊಂಡ ನೋಡ್ಕೊಂಡು ನೀವು ಅದಕ್ಕೇನು ರಿಲೀಸ್ ಮಾಡಿದ್ದು ಅಮೌಂಟು ಅದು 2 ವರ್ಷ ಖರ್ಚು ಮಾಡೋದು ಕೂಡ ತಿರ್ಗಾದ್ರೆ ಮುಂದೆ ನಾವು ಆಚೆಗೆ ಹಾಕಕ್ಕಾಗ್ತಾ ಇಲ್ಲ. ನನಗೆ ತುಂಬಾ ಒತ್ತಡ ಇತ್ತು ಈ ವರ್ಷ, ಯಾಕಮ್ಮ ನೀವು ಕೃಷಿ ಹೊಂಡ ಮಾಡಿಸಿಲ್ಲ ಅಂತ. ನಾನು ಮಾಡಿಸಿರಲಿಲ್ಲ ಇದೊಂದು ಕಾರಣಕ್ಕೆ. ಆದರೆ ಇವತ್ತಿನ ದಿನಕ್ಕೆ ನಮ್ಮ ಹೋಬಳಿಯಲ್ಲಿ ಎಲ್ಲಾ ಪಾಂಡವರು ಕಳೆದ ವಾರ ಟಾರ್ಪಲ್ ಲೈನಿಂಗ್ ಆಗಿದೆ. ಎಲ್ಲರಿಗೂ ಕೂಡ ಡೀಸೆಲ್ ಇಂಜಿನ್ ಬಂದಿದೆ. ತಾವು ವಿಚಾರಿಸಬಹುದು ಸರ್. ಇದೆಲ್ಲ ಕಂಪ್ಲೀಟ್ ಆಗಿದ್ದಕ್ಕೆ ನಾನು ಇವತ್ತು ನಿಮ್ಗೆ ಹೇಳ್ತಾ ಇರೋದು. ಇದು ಇನ್ಕಂಪ್ಲೀಟ್ ಇದ್ದಿದ್ರೆ ಖಂಡಿತ ನಾನು ಈ ಸ್ಕೀಮ್ ಬಗ್ಗೆ ನಿಮ್ಗೆ ಹೇಳ್ತಾ ಇರಲಿಲ್ಲ. ಕೃಷಿ ಹೊಂಡ ಏನಾದ್ರು ಕೊಡ್ತೀವಿ ಅಂತಂದ್ರೆ ಅವ್ರು ಗಮನಕ್ಕೆ ತರಬೇಕು. ನೋಡಪ್ಪ, ಈ ತರ ಟಾರ್ಪಲ್ ಇವೆಲ್ಲ ವ್ಯವಸ್ಥೆ ಆದ್ಮೇಲೆ ನಾನು ನಿಮ್ಗೆ ಕೃಷಿ ಹೊಂಡ ಹಾಕ್ಕೊಡ್ತೀನಿ, ಅಲ್ಲಿಂದ ಹಾಕೊಡಲ್ಲ ಅಂತ ವಾಪಸ್ ಕಳಿಸಿರ್ತಾರೆ ರೈತರುಗಳು. ಆಗ ತೆಗೀರಿ ಅಂತ ಹೇಳಿ. ಖಂಡಿತ ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಈ ವರ್ಷ ಕೃಷಿ ಹೊಂಡ ಮಾಡಿದ ತಕ್ಷಣ ಟಾರ್ಪಲ್ ಕೊಡೋ ವ್ಯವಸ್ಥೆ ಆಗುತ್ತೆ. ಅದನ್ನೇ ಇನ್ನೊಂದು ವಿಚಾರ, ಈ ಬೆಳೆ ತೆಗೆದು ಬಂದಿರಲ್ಲ, ಈ ಬೆಳೆ ತೆಗೆದು ಲಾಸ್ಟ್ ಇಯರ್ ನಮ್ದೇ ಮಾಡಿದ್ರು. ನಮ್ದ್ರಲ್ಲಿ ತೇಗದ ಮರ, ಗಂಧದ ಮರ ಐತೆ ಅಂತೇಳಿ ಬರ ಹಾಕವ್ರೆ. ನಾನು ರಾಗಿ ಹಾಕೋಕ್ಕೂ ಆಗಲಿಲ್ಲ. ನಂದು ಇದು 3 ಎಕರೆಯಲ್ಲಿ ಪೂರ್ತಿ ಎಲ್ಲ ಅದೇ ನಮ್ಮ ಕಾಂಟ್ರಾಕ್ಟರ್ಗೆ ಹೇಳಿದ್ರೆ ಸರ್ ಅವ್ರು ಯಾರು ಮಾಡೋರೆ ಅಂತ. ಅವ್ರು ಕೇಳಿದ್ರೆ ಅಯ್ಯೋ ಅದು ನಿಮ್ದೇನ ಅದೆಲ್ಲ ಉಂಟಾಯ್ತು ಅಂತ ಹೇಳಿ ಕ್ಯಾನ್ಸಲ್ ಮಾಡೋಕ್ಕಾಗಿಲ್ಲ. ಪಾಪ ನಮ್ಮ ಸಾರ್ ಪಾಪ ಅವ್ರು ರೆಡಿ ಮಾಡ್ಕೊಟ್ರು, ನಾನು ರಾಗಿ ಮಾಡಕ್ಕೆ ಹಾಕಕ್ಕೆ ಅವಕಾಶ ಮಾಡ್ಕೊಟ್ರು. ಮಾಡೋದಲ್ಲ, ಅವರು ಗ್ರಾಮಗಳಿಗೆ ಹೋಗಿ ಆ ಸರ್ವೆ ನಂಬರ್ ಹತ್ರ ನಿಂತ್ಕೊಂಡು GPS ತಗೊಂಡು ಅಟ್ ಪ್ರೆಸೆಂಟ್ ಏನ್ ಕ್ರಾಪ್ ಇದೆ ಅಂತಕ್ಕಂಥದ್ದು ನೋಡ್ಕೊಂಡು ಸರ್ವೆ ಮಾಡಬೇಕು. ಅದು ಕೂತಿರ್ತಾರೆ, ನೀವೇನೋ ನಮ್ಗೆ ತೊಂದರೆ ಕೊಡ್ತಾರೆ ಅಂತ ನೀವು ಬಂದು ಬೆಬ್ಬ ಅಂತೀರ. ನೀವು ಮಾಡಿಲ್ಲ ಕೆಲಸ ಅಂತ ಹೇಳಲ್ಲ. ನೀವು ಕೆಲಸದಿಂದ ಕೃಷಿ ಇಲಾಖೆ ಕ್ಯಾಮ್ ಮಾಡಲು ನೋಡ್ಕೊಂಡು ಹೋಗ್ತಾರೆ. ಅದ್ರ ಬಗ್ಗೆ ನಮ್ಗೆ ಇಲ್ಲಿ ಬಂದಿರೋ ಆಫೀಸರ್ಗಳು ಯಾರನ್ನೂ ನಿಷ್ಠೂರ ಇಲ್ಲ. ಆ ಮೇಲಿಗಾರಲ್ಲ ಕೂತಿರ್ತಾರಲ್ಲ ಆಫೀಸರ್ಗಳು, ಅವ್ರಿಗೆ ಹೆಂಗ್ ಬೇಕು ಹಂಗೆ ಬರ್ಕೊಳ್ತಾರೆ. ನೀವು ಸೈಡ್ ಹಾಕ್ಲೇಬೇಕು, ನೀವು ಮಾತಾಡ್ಲೇಬೇಕು. ಇಲ್ಲಿ ನಿಮ್ಮನ್ನು ಬಿಡ್ತಾರ? ಈಗ ನಾವು ಕೇಳೋ ಪ್ರಶ್ನೆ ನೀವೆಲ್ಲ ಕೊಡ್ತೀರಾ? ಅಲ್ಲ, 1 ನಿಮಿಷ ಅಧ್ಯಕ್ಷರೇ, ನಮ್ಮ ಕೊಲ್ಗಟ್ಟ ಪಂಚಾಯತ್
ಸಿಗಳು. ನೀವು ಯಾವ ಮಾನದಂಡ ಇಟ್ಕೊಂಡು ಇಬ್ರಿಗೆ ಮಾತ್ರ ಕೊಡ್ತೀರಾ? ಇಬ್ಬರೇನ ರೈತರು ಇರೋದು? ಒಂದು 15 ಜನ ಕೊಡಿ, ನೀವು ಮೇಲಧಿಕಾರಿ ಹೇಳ್ತೀನಿ ಅಂತೀರಾ. ನೀವು ಹೇಳೋದು ಯಾವಾಗ, ಅವ್ರು ಕೊಡೋದು ಯಾವಾಗ? ಅದಕ್ಕೆ ಮೇಲಧಿಕಾರಿಗಳು ಇಲ್ಲಿ ಕರ್ಸ್ಬೇಕು. ನೀವು ಇಬ್ರು ಕೊಟ್ಬಿಟ್ರೆ ಇನ್ನು ಮಿಕ್ಕಿದ 40 ಜನ ರೈತರು ಏನ್ ಮಾಡ್ಬೇಕು? ರಿವಿ ಆ ಥರ ಮಾಡಿದಾಗ ಈ ಥರ ಮಾಡಿದ್ರಿ ಅಂತ ಹೇಳಿದ್ರಿ. 2 ಸಾರಿ ಬಂದಿದ್ದೀವಿ, 2 ಸಾರಿ ನಾವು ಅಪ್ಲಿಕೇಶನ್ ಬರೀ ಅರ್ಜಿ ಕೊಡಿ, ಅರ್ಜಿ ತಗೊಳ್ಳಿ, ಅರ್ಜಿ ಕೊಡಿ, ಅರ್ಜಿ ತಗೊಳ್ಳಿ, ಡಬ್ಬಲ್ ಹಾಕಿ. ಯಾರು ಹಾಕ್ತಿದ್ದೀರಾ? ಅವ್ರು ಕೊಟ್ಟ ಅರ್ಜಿಗೆ ಎಲ್ಲ ಬೆಲೆ ಹೇಳಿಲ್ಲ. ಆ ರೈತರು ಕೊಟ್ಟ ಅರ್ಜಿಗೆ ಎಲ್ಲಿ ಬೆಲೆ ಇದೆ? ಯಾವತ್ತು ಕೊಡ್ತೀರಾ ನೀವು ಕಾರ್ಪನ್ನ? ಈಗ ಹಳೆ ಸಿಕ್ಕಲ್ಲ, ನೀವು GPS ಮಾಡಕ್ ಹೋಗ್ಲಿಲ್ಲ, ಅದು ಅದ್ರ ದಂಡ ಯಾಕೆ ಕೊಡೋದು? ಅವ್ರು ಕಟ್ಟಿದ ದಿನ ಆಗಾಯ್ತು, ಅವ್ರ ಟೈಮಲ್ಲಿ ನೀವೇ ಸ್ವಂತ ದುಡ್ಡಿಂದ ಖರ್ಚು ಮಾಡಿ ಅವ್ರಿಗೆ ಕಾರ್ಪಲ್ ಹಾಕ್ತಾರೆ. ಇನ್ನು ಯಾರು ಹಾಕ್ತೀರ? ಮತ್ತೆ ತಗೊಂತೀರ ಜವಾಬ್ದಾರಿ? ಹಾಕಿ ಕೃಷಿ ಮಂದಿ ಆ ವಿಷಯ ಕೊಡ್ತೀನಿ, ಈ ವಿಷಯ ಕೊಡ್ತೀನಿ ಅಂತೀರ, ಎಲ್ಲ ಕೊಡ್ತೀರ. ನಿಮ್ಮ ಬಗ್ಗೆ ನಮ್ಗೊಂದು ಚೂರು ಇದೆ. ನೀವು ಹೊಡೆಯಲಾಗಬೇಡಿ. ರೆಸ್ಪಾನ್ಸಿಬಲ್ ಮಾಡ್ತಕ್ಕಂಥ ಧರ್ಮ ಇದೆ. ಸೊ ಆದ್ದರಿಂದ ಈಗ ನಾವು ಬರೀ ಸಮಸ್ಯೆಗಳನ್ನೇ ಹೇಳ್ತೀವಿ. ನಮ್ಮೂರಲ್ಲಿ 87 ಜನಕ್ಕೆ ನಾನು ಇನ್ಶೂರೆನ್ಸ್ ಮಾಡಿಸಿದ್ದೀನಿ. ಮಾತಾಡಲಿ ಕರ್ಕೊಂಡ್ಬಂದು 87 ಜನಕ್ಕೆ ಮಾಡಿಸಿದ್ದೆ. ಸೊ 87 ಜನಕ್ಕೆ ಕೂಡ ಇನ್ಶೂರೆನ್ಸ್ನ ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ. ಸೊ ಅದರಲ್ಲಿ ನಾವು ನಿಮ್ಗೆ ಅಪ್ರಿಷಿಯೇಟ್ ಮಾಡ್ತೀವಿ. ಸೊ ಕೊಡ್ತಕ್ಕಂಥ 2-3 ರೈತರಿಗೆ ಕೃಷಿ ಹೊಂಡನೆಯಾಗಿ ಅಥವಾ ಸ್ಟಾಫ್ನಾಗಿ ಅಥವಾ ಬೇಕಾಗಿರ್ತಕ್ಕಂಥ ಏನು ಚಿಕಿತ್ಸೆ ಏನೇನು ರೆಫರೆನ್ಸ್ ಕೊಡಬೇಕು ಸೊ ಅದನ್ನು ಸೂಕ್ತ ಸಮಯದಲ್ಲಿ ಕೊಡಲಿಕ್ಕೆ ವ್ಯವಸ್ಥೆ ಮಾಡಿ. ಇಲ್ವಾ ಸ್ಟಾಪ್ ಮಾಡಿ. ಕರ್ನಾಟಕ ಫುಲ್ಲು ಹುಳ ಇರೋದು. ಈಗ ಅವ್ರು ಬಂದಿದೆಯಲ್ಲ ಮೇಡಮ್, ಇದನ್ನೇ ವ್ಯಾಟ್ಸಪ್ ಮಾಡಿದಾರಲ್ಲ. ಮೇಡಮ್ ನಾನು ಹೇಳ್ತಾ ಇರೋದು ಇಲ್ಲಿ ಕೇಳಿ. ನಿರ್ಮಲಾ ಮೇಡಮ್ ಮಾಡಿದ್ದಾರೆ, ಅವರು ಮೇಡಮ್ ಮಾಡಿದ್ದಾರೆ ಅಂತ ಹೇಳ್ತಿಲ್ಲ. ಅದಕ್ಕೆ ಹೊಣೆ ಯಾರು? ಅದನ್ನ ಚೆಕ್ ಮಾಡ್ತಾ ಇರೋದು ಅವ್ರದಾ? ನೀವು ತಾಲೂಕ್ ಆಫೀಸರ್ದ ಇಲ್ಲ ಡಿಸ್ಟಿಕ್ ಆಫೀಸರ್ದ? ಎಕ್ಸ್ಪೈರ್ ಆಗಿ ಹುಳ ಮತ್ತೆ ಹುಳ ಹೆಂಗ್ ಬಂತು ಮೇಡಮ್? ಅದು ಎಕ್ಸ್ಪೈರಿ ಆಗಿರಲ್ಲ. ಒಂದು ಬೈ ಚಾನ್ಸ್ ಏನಾದ್ರು ಒಂದ್ಸಲ ಲಾಸ್ಟ್ ಟೈಮ್ ಆ ಥರ ಏನಾದ್ರು ಆಗಿದ್ರೆ ಇದು ಮಾಡ್ಕೊಂಡಿರ್ಬೋದು ಅಷ್ಟೇ. ಇವಾಗ ಇತ್ತೀಚೆಗೆ ನಾವು ಹೇಳ್ತಾರದು ಅರ್ಥ ಮಾಡ್ತೀನಿ ಮಾಡಿದ್ರೆ ನಿಮ್ದು ತಪ್ಪಲ್ಲ, ಅವರು ತಪ್ಪಲ್ಲ, ನಿಮ್ದು ತಪ್ಪಲ್ಲ. ಅದನ್ನು ವೀಕ್ಷಣೆ ಮಾಡೋರು ಇರ್ತಾರಲ್ಲ ಅವರು ಯಾರು ಅದನ್ನ ಯಾರು ಮಾಡೋರು ಅಂತ ಹೇಳ್ತಾರೆ ಅಷ್ಟೇ. ಇವಾಗ ಆ ಥರ ಸಮಸ್ಯೆಗಳೇನಿಲ್ಲ. ಇವಾಗ ಅದನ್ನೆಲ್ಲ ಯಾರು ಇದು ಮಾಡ್ಕೊಳ್ತೀವಿ ಸರ್. ನಮ್ಮಲ್ಲೆಲ್ಲ ಕಾಂಪ್ರಮೈಸ್ ಇಲ್ಲ, ಕ್ವಾಲಿಟಿಯಲ್ಲಿ ಯಾವುದೇ ಥರ ಕಾಂಪ್ರಮೈಸ್ ಇಲ್ಲ. ಮತ್ತು ಸ್ಪಂದನೆ ಮಾಡ್ತಾರೆ. ನಿಮ್ದು ಜವಾಬ್ದಾರಿನೇ ಅದು. ಈಗ ಕೆರೆ ತುಂಬಾಗ ಮಾತ್ರ ಹೋಗೋದಲ್ಲ, ಅದನ್ನ ನಿರ್ವಹಣೆ ಮಾಡಿದ್ರೇನೆ ಕೆರೆ ತುಂಬೋದು ಮತ್ತು ನಿಮ್ಗೆ ಆದಾಯ ಬರೋದು. ಪ್ರಯತ್ನ ಇಲ್ದಾನೆ ಬರೀ ನೀರ್ ಬರಕ್ ಜಾಗನೇ ಮಾಡ್ಕೊಂಡು ಕೆರೆ ಸಾಧ್ಯ. ಅದಕ್ಕೆ 40 ವರ್ಷದಿಂದ ಕೆರೆ ತುಂಬಿದೆ. ಅದೃಷ್ಟಕ್ಕೆ ಈಗ 2 ವರ್ಷ ಮುಂಚೆ ತುಂಬಿದೆ. ಈ ವರ್ಷ ಮಾತ್ರ ಹರಾಜು ಮಾಡ್ಬಿಟ್ಟು ಮಿಕ್ಕಿದ ವರ್ಷ ಎಲ್ಲ ಬಿಟ್ಬಿಟ್ರೆ ಇಲಾಖೆ ಏನ್ ಬೇಕು ಮತ್ತೆ ಅದನ್ನ ಸಣ್ಣ ನೀರಾವರಿ ಇಲಾಖೆಗೆ ಕೊಟ್ಬಿಡಿ. ನಮಗೆ ಮೀನು ಹರಾಜು ಮಾಡೋದಿಲ್ಲ, ಪಂಚಾಯತಿಗೆ ಬಿಟ್ಬಿಡಿ, ನಾವು ನಿರ್ವಹಣೆ ಮಾಡ್ತೀವಿ. ಎಲ್ಲ ಅದೇ ತರನಪ್ಪ ಹೇಳೋದು. ಈ ರೋಡ್ ಕೇಳಿದ್ರೆ PWD ಅವ್ರು ಹೇಳ್ತಾರೆ, ಇವ್ರನ್ನ ಕೇಳಿದ್ರೆ ನಮ್ಮ ಜಿಲ್ಲಾ ಮುಖ್ಯ ರಸ್ತೆ ಅಂತಾರೆ, ಇವ್ರು ಹಂಗೆ ಇವ್ರು ಹೇಳ್ತಿರೋದು ನಮ್ದು ಒಂದ್ ಕೆರೆ ಅಂತಾರೆ. ಅವ್ರು ಸಣ್ಣ ನೀರಾವರಿ ಹೇಳ್ತಾರೆ, ನಿಮಗೆ ಬರೋಲ್ಲಪ್ಪ, ನಮ್ದು ಏನಿದ್ರು ಇದ್ರ ಕೆಲಸ ಅಂತಾರೆ. ಈಗ ಅವ್ರು ಹೇಳಿದ್ರಲ್ಲ ನಮ್ದಿಲ್ಲ, ಅವ್ರನ್ನ ಕೇಳಿ ಅಂತ. ಈಗ ಅವರೆಲ್ಲ ಕೆಲಸ ಮಾಡಿದ್ದು ಅವ್ರನ್ನೇ ನಾವು ಅದನ್ನಪ್ಪ ಅವ್ರಿಗೆ ಲೆಟರ್ ಕೊಟ್ರೆ ಮಾಡಿ ಮುಂದಿನ ತಿಂಗಳು 15ರಿಂದ ನಿಮ್ದು ಅಂತ ಮಾಡ್ಕೋಬೇಕು. ನೀವು ರಿನಿವಲ್ ನೋಟಿಸ್ ಕೊಟ್ಟರು ಮಾತ್ರ ಹೆಂಗೆ ಮೀನು ಹಿಡಿತಾ ಇದೆ ಮೇಡಮ್? ನಾನು ಅಲ್ಲ ರಿನಿವಲ್ ನೋಟಿಸ್ ಕೊಟ್ಟಿದ್ದೀನಿ, ರಿನಿವಲ್ ಮಾಡ್ಕೊಳ್ಳಿ ಅಂತ. ಅವ್ರು ಮಾಡ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು, ಮುಗಿತಾರೆ. ಆಯ್ತು ಮೇಡಮ್, ಅವ್ದಾಯ್ತು ಅವ್ದಾಗ್ಲಿಲ್ಲ. ಕೆರೆಯಲ್ಲಿರೋ ಮೀನು ಹಿಡಿಯೋದು ನೀವು ಹೆಂಗೆ ಪರ್ಮಿಷನ್ ಕೊಡ್ತೀವಿ? ಈಗ ಸರ್ಕಾರಿ ಪಕ್ಷಕ್ಕೆ ನಷ್ಟ ಆಯ್ತಲ್ಲ, ಅದನ್ನ ಕೊಡೋರು ಯಾರು? ಈಗ ನೀವು ಅಲ್ಲಿದ್ದೀರಾ, ಅವ್ನು ಮೀನು ಇಟ್ಕೊಂಡಿದ್ದಾನೆ, ದುಡ್ಡು ಮಾಡ್ಕೊಂಡಿದ್ದಾನೆ, ಅದ್ರ ನಷ್ಟ ನಾವು ಬರ್ಸೋರು ಯಾರು? ನೀವು ಹೇಳ್ತೀರಾ ಅವ್ನು ಬಲೆ ಹಾಂ ಸುಮ್ಮನೆ ಸತ್ತಾಯ್ತಾ ಮೀನೆಲ್ಲ ಮತ್ತೆ? ಆಯ್ತು ಮೇಡಮ್, ಆಯ್ತು ಹಿಡ್ಕೊಂಡೋದು ಅವ್ರು ಗಮನಕ್ಕೆ ತಂದಿದ್ದಾರೆ. ಅದಕ್ಕೆ ಕಾನೂನು ಕ್ರಮ ಏನು ತಗೊಂಡಿದ್ದೀರಾ? ಈಗ ಅದನ್ನ ಹೇಳ್ತೀರಾ? ಆರ್ಟಿಕಲ್ಚರ್ ಅವರೇ ಕೊಡೋಣ.
ಮತ್ತು ಅಲ್ಟ್ರಾಪ್ರೈವೇಟಿಗೆ ಏನು ಫಿಕ್ಸ್ ಆಗಿರ್ತದೆ ಆ ರೇಟ್ನಲ್ಲಿ ನಾವು ಕೊಡೋದು ಅಡಿಕೆನಲ್ಲಿ ಒಂದು ಬೆಳೆಗೆ 1,000ರಿಂದ 1,200 ಮ್ಯಾಕ್ಸಿಮಮ್ ಅದನ್ನು ಕೊಡ್ಬೋದು. ಈಗ 4 ವರ್ಷ ಆಗಿದೆ. 2019 ರಿವೈಸ್ ಆಗಿರೋದು ರೇಟಿಗೆ 2024 ಆದರೂ ರಿವೈಸ್ ಆಗಿಲ್ಲ. ಈಗ ಈ ಕಾಸುಗಳನ್ನು ಪರಿಗಣನೆಗೆ ತಗೊಳ್ಳಿ ಅಂತ ಹೇಳಿ ನಾವು ಸರ್ಕಾರದ ಹಂತದಲ್ಲಿ ಎಲ್ಲ ಯೂನಿವರ್ಸಿಟಿಗಳನ್ನು ಅಲ್ಲಿಂದ ಸೈಂಟಿಸ್ಟ್ಗಳನ್ನು ಕರೆಸಿ ಅದ್ರ ಬೇಸಿಸ್ ಮಾಡ್ತಾರೆ. ರಿವೈಸ್ ಆಗಿಲ್ಲ ನಮ್ಮದು 2019 ರೇಟ್ ಪ್ರಕಾರನೇ ಕೊಡ್ತಾ ಇದ್ದೀವಿ. ರಿವೈಸ್ ಆದರೆ ಈಗಿನ ರೇಟ್ ನಾವು ಸರ್ ವೆನಿಲಾ ಬಿ ಗ್ರೇಡ್ಗೆ 13,500 ಮಾಡಿಬಿಟ್ಟಿದ್ದೀರಾ. ವೆನಿಲಾ ಬೆಳೆಯೋದೇ ಇಲ್ಲ, ಸುಮ್ಮನೆ ಅವರು ಮೋಸ ಮಾಡಿ ತಂದಾಕ್ಬಿಟ್ಟು ಕೊಡ್ತೀರಾ. ವೆನಿಲಾ ಬೆಳೆಯೋಕ್ಕೆ ಸಾಧ್ಯ ಇರ್ತಕ್ಕಂಥದ್ದು ಏನಿದ್ರು ಅಡಿಕೆ ತೋಟಗಳಲ್ಲಿ ಶೇಡ್ ಇರಬೇಕು ಸರ್. ಅವರು ಅದೇ ಹೇಳ್ತಾ ಇರೋದು ಇವಾಗ ಅಡಿಕೆ ಮೋಸ ಮಾಡಿ ಹಾಕೊಂಡ್ಬಿಟ್ರೆ ಅವರನ್ನು ಮಾಡಿದಾಗ ಅವ್ರು ಬರೀ 3,500 ಕೊಡ್ತೀವಿ ಒಂದು ಗಿಡಕ್ಕೆ ಅಂತಾರೆ. ಅದನ್ನ ಬೆಳ್ಸಕ್ಕೆ 10,000 ಖರ್ಚು ಬಂದಿರ್ತದೆ ನಮಗೆ. ಜಾಸ್ತಿ ಬರ್ತಾ ಇದೆ. 10,000 ಖರ್ಚು ಬಂದಿದೆ ಬಸ್ಸಿಗೆ ಬರೋದಕ್ಕೆ. ಆ ಬಸ್ ಅದು 25-30 ವರ್ಷ ಬಿಡ್ತದೆ. ಬೇಡ 20 ವರ್ಷಕ್ಕೆ ಲೆಕ್ಕ ಹಾಕಿ ಅದನ್ನ ಕೊಡಿ. 20 ವರ್ಷಕ್ಕೆ ಏನು 800 ರೂಪಾಯಿ ಎಲ್ಲ ತೆಗೆದು 800 ರೂಪಾಯಿ ಆಗ್ತಾರೆ. ಅದು ಅಷ್ಟು ಕೊಡಿ ರೈತರಿಗೆ. ಆ ಗೈಡ್ಲೈನ್ಸ್ ಅಲ್ಲಿ ಅದು ಬರೀ ಇವಾಗ ಏನಾದರೂ 3,200 ರೂಪಾಯಿ ಆದ್ರೆ ಏನ್ ಮಾಡ್ಬೇಕು ರೈತರುಗಳು? ನಮ್ಮ ಕೈಯಲ್ಲಿ ಎಷ್ಟು ಮ್ಯಾಕ್ಸಿಮಮ್ ನಾವು ಮಾಡ್ಕೊಡ್ಬೋದು. ಇದುವರೆಗೂ ನಾವು ರೈತ ಸಮುದಾಯಕ್ಕೆ ಯಾವತ್ತೂ ನೀವು ಏನಾದರೂ ಹೇಳಿದ್ರೆ 5 ವರ್ಷದಿಂದ ರಿವೈಸ್ ಆಗಿಲ್ಲ ಅದು ರೇಟ್. 5 ವರ್ಷದ ರಿವೈಸ್ ಆದರೆ ಇನ್ನೂ ಜಾಸ್ತಿ ರೇಟ್ ಆಗ್ತದೆ. ಈಗ ರಿವೈಸ್ ಯಾವಾಗ ಮಾಡ್ತಾರೆ ನೀವು? ನಾವು ಮಾಡುವಂಥದ್ದಲ್ಲ, ಅದು ಸರ್ಕಾರದ ಮಟ್ಟದಲ್ಲಿ ರಿವೈಸ್ ಆಗಬೇಕಿದೆ. ಅದು ಸರ್ಕಾರದ ರಿವೈಸ್ ಆದಮೇಲೆ ನಮಗೆ ಅದು ಗೈಡ್ಲೈನ್ಸ್ ಬರ್ತದೆ. ಆ ಗೈಡ್ಲೈನ್ಸ್ಗೆ ನಾವು ಸಿದ್ಧ ಮಾಡ್ತೀವಿ.